ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಲಿಖಿತ. ನಾನು ಪ್ರತಿಭಾ ಕಾರಂಜಿಗೆ ಆಯ್ಕೆಯಾಗಿದ್ದೀನಿ. ಆದ್ದರಿಂದ ನಿಮ್ಮೆಲ್ಲರಿಗೂ ಒಂದು ಸ್ಟೋರಿ ಹೇಳ್ತೀನಿ. ಆ ಸ್ಟೋರಿಯ ಹೆಸರು, ಆ ಕಥೆಯ ಹೆಸರು ಅಮ್ಮ. ಅಂದು ಬೇಸಿಗೆ ಕಾಲ. ಇದು ಭಾನುವಾರದ ಮಧ್ಯಾಹ್ನ. ಚೀಕು ಅವರಮ್ಮ ಅಡುಗೆ ಮನೆಯಲ್ಲಿ ಕೆಲಸ ಮಾಡ್ತಿರ್ತಾರೆ. ಮಕ್ಕಳೆಲ್ಲ ಸಂತೋಷದಿಂದ ನಗ್ತಾ ಆಟ ಆಡುತ್ತಿರ್ತಾರೆ. ದೊಡ್ಡವರೆಲ್ಲ ಮಾತನಾಡುತ್ತಾ ಕೂತಿರುತ್ತಾರೆ. ಚೀಕುಗೆ ಬಾಯಾರಿಕೆ ಆಗುತ್ತೆ. ನನಗೆ ತುಂಬ ಬಾಯಾರಿಕೆ ಆಗಿದೆ, ತಣ್ಣಗಿರೋ ನೀರು ಕುಡಿಬೇಕು ಅಂತ ಅಡುಗೆ ಮನೆ ಕಡೆಗೆ ಹೋಗ್ತಾಳೆ. ಆಗ ಅವರಮ್ಮ ಒಬ್ಬರೇ ಕೆಲಸ ಮಾಡ್ತಿರೋದನ್ನು ಗಮನಿಸ್ತಾಳೆ. ನಮ್ಮಮ್ಮ ಒಬ್ಬರೇ ಕೆಲಸ ಮಾಡ್ತಿದ್ದಾರೆ, ಅವ್ರಿಗೆ ಯಾರೂ ಸಹಾಯ ಮಾಡೋಕ್ಕೆ ಇಲ್ಲ, ಎಲ್ಲ ಕೆಲಸನೂ ಅವಳೇ ಮಾಡ್ತಾಳೆ. ಥರ ಥರ ಅಡುಗೆ, ಮನೆ ಕೆಲಸ ಎಲ್ಲನೂ ಅವಳೇ ಮಾಡ್ತಿದ್ದಾಳಲ್ಲ ಅಂತ ಅಂದ್ಕೊಂಡು ಅವರಮ್ಮನಿಗೆ ಸಹಾಯ ಮಾಡೋಕ್ಕೆ ಅಂತ ಇವಳು ಹೋಗ್ತಾಳೆ. ಚೀಕು ಹೋಗ್ತಾಳೆ. ಆಗ ಮನೆಯವ್ರಿಗೆಲ್ಲ ಆಶ್ಚರ್ಯ ಆಗುತ್ತೆ. ನಾವು ಕೈ ಜೋಡಿಸೋಣ ಅಂತ ಮನೆಯವರೆಲ್ಲರೂ ಹೋಗ್ತಾರೆ. ಎಲ್ಲರೂ ಒಂದು ಕೆಲಸ ತಗೋತಾರೆ. ಅಪ್ಪ ಪಾತ್ರೆ ಬೆಳಗ್ತಾರೆ, ತಾತ ಬಾಟ್ಲಿಗೆಲ್ಲ ನೀರು ತುಂಬಿಸ್ತಾರೆ, ಅಜ್ಜಿ ಅಮ್ಮನಿಗೆ ಅಡುಗೆ ಮಾಡೋದಕ್ಕೆ ಸಹಾಯ ಮಾಡ್ತಾರೆ. ಆಗ ಚಿಕ್ಕ ತಮ್ಮ ಪುಟ್ಪುಡಾಣಿ ಚೀಕು ಅವ್ರ ತಮ್ಮ, ಅವನು ಆ ಕಡೆ ಇರೋ ಬೋಲ್ನ ಈ ಕಡೆ ತಂದು ಅವರಮ್ಮನಿಗೆ ಲವ್ ಯು ಮಾ ಅಂತ ಪುಟ್ಪುಟಾಣಿ ಭಾಷೆಯಲ್ಲಿ ಹೇಳ್ತಾರೆ. ಆಗ ಅವರಮ್ಮನಿಗೆ ಇದನ್ನೆಲ್ಲನೂ ನೋಡಿ ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ. ಆಗ ಅವರಮ್ಮ ಹೇಳ್ತಾರೆ, ಇಂಥ ಕುಟುಂಬ ಸಿಗೋಕ್ಕೆ ನಾನು ತುಂಬ ಪುಣ್ಯ ಮಾಡಿದೆ ಅಂತ. ಆಗ ಚೀಕಿಗೆ ತುಂಬ ಖುಷಿಯಾಗುತ್ತೆ. ಯಾಕೆಂದರೆ ಅವಳಿಂದನೇ ಇಷ್ಟೆಲ್ಲ ಆಗಿತ್ತು ಅಂತ ತುಂಬ ಖುಷಿ ಪಡ್ತಾಳೆ. ಆಗ ಅವರಮ್ಮನಿಗೆ ಹೇಳ್ತಾಳೆ, ಅಮ್ಮ ನಾನು ಹೆಂಗೋಸ್ಕರ ಒಂದು ಹಾಡಲ್ಲ. ಕಣ್ಣಿಗೆ ಕಾಣುವ ದೇವರು ಎಂದರೆ ಅಮ್ಮನು ತಾನೇ, ಕಣ್ಣಿಗೆ ಕಾಣುವ ದೇವರು ಎಂದರೆ ಅಮ್ಮನು ತಾನೇ, ಅಮ್ಮ 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 ನಮ್ಮಮ್ಮ, ಪ್ರೇಮದ ಸಿರಿಯ ನನಗಾಗಿ ತಂದಳು, ದೇವತೆಯಂತೆ ಭೂಮಿಗೆ ಬಂದಳು ಅಮ್ಮ ಅಮ್ಮ. ಧನ್ಯವಾದ. ನಾನು ಹೇಳಿದ ಕತೆ ಹೆಂಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆ ಚೆನ್ನಾಗಿದೆ ಲೈಕ್, ಸಬ್ಸ್ಕ್ರೈಬ್, ಶೇರ್ ಎಲ್ಲ ಮಾಡಿ. ಥ್ಯಾಂಕ್ ಯು. ನೀವು ಪ್ರತಿಭಾ ಕಾರಂಜಿಗೆ ಆಯ್ಕೆ ಆಗಿದ್ದೀರಾ? ಹಂಗಾರೆ ಆಲ್ ದ ವೆರಿ ಬೆಸ್ಟ್. ಒಂದು ನಿಮಿಷ, ಈ ನೀತಿ ಕಥೆನೇ ನೀವು ಕೇಳಿಲ್ಲ. ಈ ನೀತಿ ಕತೆ ಏನೆಂದರೆ, ಅಮ್ಮನಿಗೆ ಕಷ್ಟ ಕೊಡಬಾರದು, ಅಮ್ಮನಿಗೆ ಸಹಾಯ ಮಾಡಬೇಕು, ಅಮ್ಮನಿಗೆ ನೋವನ್ನು ಕೊಡಬಾರದು. ದಯವಿಟ್ಟು ಅಮ್ಮನಿಗೆ ಯಾರೂ ಕಷ್ಟ ಕೊಡಬೇಡಿ. ಧನ್ಯವಾದ. ಇವಾಗ ಏಕೆ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಚೆನ್ನಾಗಿರಿ. ಈ ವಿಡಿಯೋಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನೀವು ಈ ಸ್ಟೋರಿನ ಕಲ್ತ್ಕೊಳ್ಳಿ. ಟಾಟಾ.